ಅನಾಮಧೇಯ ವ್ಯಕ್ತಿಯಿಂದ ಕಲಬುರಗಿ ಸೆಂಟ್ರಲ್ ಜೈಲಿನ ಮುಖ್ಯ ಅಧೀಕ್ಷಕರ ಕಾರು ಸ್ಫೋಟ ಮಾಡುವಂತ ಬೆದರಿಕೆ ಸದ್ಯ ಬಂದಿರುವಂತದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಖುದ್ದು ನಮ್ಮ ಜೊತೆ ಕಲಬುರಗಿ ಸೆಂಟ್ರಲ್ ಜೈಲ್ CS ಆದಂತ ಅನಿತಾ ಅವರಿದ್ದಾರೆ. ಅವರನ್ನೇ ಕೇಳೋಣ ಯಾವ ರೀತಿಯಾದಂಥ ವಾತಾವರಣ ಇದೆ ಮತ್ತು ಅವರಿಗೆ ಯಾವ ರೀತಿಯಾದಂಥ ಪೊಲೀಸರಿಂದ ಮಾಹಿತಿ ಬಂದಿದೆ ಅಂತ. ಮೇಡಮ್, ನಿನ್ನೆ ನಿಮ್ಗೆ ಎಷ್ಟೊತ್ತಿಗೆ ಈ ಮಾಹಿತಿ ಬಂದಿದೆ, ಏನಂತ ಇದೆ? ನನಗೆ ಸುಮಾರು ಒಂದು ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಈ ರೀತಿ ಇದೆ ಅಂತ ಒಂದು ಮಾಹಿತಿ ಬಂತು. ಇದ್ರ ಮೇಲೆ ನಾನು ಸ್ವಲ್ಪ ನನ್ನ ಹಂತದಲ್ಲಿ ಏನು ಸ್ವಲ್ಪ ಅಲರ್ಟ್ ಆಗಿ ಇರಬೇಕು. ನಮ್ಮ ಕಾರ್ ಏನಿದೆ ಅದನ್ನು CC ಕ್ಯಾಮರಾದಲ್ಲಿ ಇಟ್ಕೊಳ್ಳೋದು ಅಥವಾ ವಾಚ್ ಆ್ಯಂಡ್ ವಾರ್ಡಲ್ಲಿ ಇಟ್ಕೊಳ್ಳೋದು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದನ್ನು ಇನ್ನೂ ಯಾವುದು ರೀತಿಯಲ್ಲಿ ಇದು ಇದೆ ಅಂತ ತಿಳ್ಕೊಬೇಕಾಗಿದೆ. ಯಾರಾದರೂ ಹಿರಿಯ ಅಧಿಕಾರಿಗಳು ಜೈಲಿಗೆ ಬರ್ತಿದ್ದಾರೆ? ಇವತ್ತು ನಮ್ಮ DIG ನಾರ್ತ್ ಅವರು ವಿಸಿಟ್ ಮಾಡ್ತಾ ಇದ್ದಾರೆ ಜೈಲಿಗೆ. ಅಲ್ಲ, ಈ ಕಳೆದ 2-3 ದಿನದಿಂದ ಮೇಡಮ್ ಈಗ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ನಿಯಮ ಜಾರಿ ಬಂದ ಮೇಲೆ ಜೈಲಲ್ಲಿ ಒಂದಿಷ್ಟು ವಾತಾವರಣ ಬೇರೆ ಆಗಿದೆ. ಪ್ರೊಟೆಸ್ಟ್ ಮಾಡೋದಾಗಲಿ ಮತ್ತು ಕಂಪ್ಲೇಂಟ್ ಕೊಡೋದಾಗಲಿ ನಿಮ್ಮ ಮೇಲೆ ಮತ್ತು ಕಾರ್ ಸ್ಫೋಟದು ಬೆದರಿಕೆ ಇವೆಲ್ಲ ಯಾಕೆ ಆಗ್ತಿದೆ ಅಂತ? ಯಾವಾಗ ನಾವು ಕಟ್ಟುನಿಟ್ಟಿನ ಕ್ರಮ ತಗೊಂಡು ನಾವು ಸ್ವಲ್ಪ ನಮ್ಮ ಆ್ಯಸ್ ಪರ್ ನಮ್ಮ ಇದೇನು ನಿಯಮಗಳಿದೆ ಅದರ ಪರ್ ನಾವು ಡ್ಯೂಟಿ ಡಿಸ್ಚಾರ್ಜ್ ಮಾಡೋಕ್ಕೆ ಹೋದಾಗ ಇಂಥ ತಂತ್ರಗಾರಿಕೆಗಳು ಮಾಡ್ತಾರೆ. ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿ ಬೆದರಿಸ್ತಾರೆ. ಬಟ್ ಅದಕ್ಕೆ ನಾವೇನು ಹೆದರೋದಿಲ್ಲ. ನಮಗೆ ಅಫಿಷಿಯಲಿ ನಾವೇನು ಕ್ರಮಗಳು ಕೈಗೊಳ್ಳಬೇಕೋ ಆ ಕ್ರಮಗಳನ್ನ ತಗೊಳ್ಳಿಕ್ಕೆ ನಾವು ಆಲ್ವೇಸ್ ರೆಡಿ ಇರ್ತೀವಿ. ನಿಮಗೆ ಯಾರಾದರೂ ಖುದ್ದಾಗಿ ಫೋನ್ ಮಾಡಿ ಬೆದರಿಕೆ ಹಾಕಿರುವಂಥದ್ದು? ನಾನು ಈ ಹಿಂದೆ ಕಲಬುರಗಿಗೆ ರಿಪೋರ್ಟ್ ಮಾಡ್ಕೊಳ್ಳೋಕೆ ಮುಂಚೆ ನನಗೊಂದು 2-3 ಮೆಸೇಜಸ್ ಬಂದಿದೆ ಈ ಥರದ್ದು. ನೀವು ಬರಬೇಡಿ ಇಲ್ಲಿ ಅಂಥೇಳಿ ಬಂದಿರೋಂಥ ಇದು ವಾಟ್ಸಪ್ಗಳು ಇದೆ ನನ್ನ ಹತ್ರ. ಅದು ಎಲ್ಲದನ್ನು ನಾನು ಎಲ್ಲಿ ತನಿಖೆಗೆ ಬೇಕಾದರೆ ನಾನು ಕೊಡ್ತೀನಿ. ಅದೇ ರೀತಿಯಲ್ಲಿ ಬೇರೆ ಯಾವುದೇ ಇನ್ಪುಟ್ಟು ನಾನಿಲ್ಲಿ ನನಗೆ ಟ್ರಾನ್ಸ್ಫರ್ ಆಗಿದೆ ಅಂದಾಗಲಿಂದಲೂ ನನಗೆ ಈ ರೀತಿಯಾದ ಬೆದರಿಕೆಗಳು ಬರ್ತಾನೆ ಇತ್ತು. ಬಟ್ ಅದನ್ನು ನಾನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋವಂಥ ಪರಿಣಾಮ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನಾವು ಆಸ್ ಪರ್ ನಿಯಮಗಳ ಪ್ರಕಾರ ನಾವು ಕೆಲಸ ಮಾಡೋಕ್ಕೆ ಹೋದರೆ ಈ ರೀತಿಯಾಗಿ ಇಷ್ಟು ಸಡನ್ನಾಗಿ 1.5 ತಿಂಗಳಲ್ಲೇ ಇದೆಲ್ಲ ಪ್ಲ್ಯಾನ್ ಮಾಡ್ತಾರೆ ಅಂತ ಹೇಳಿದರೆ ಇದು ಸ್ವಲ್ಪ ಒಂಥರ ಬ್ಲ್ಯಾಕ್ ಮೇಲ್ ಅನ್ನೋದಕ್ಕಿಂತ ಇನ್ನೂ ಸ್ವಲ್ಪ ಇದರಲ್ಲಿ ಸೀರಿಯಸ್ ಇಶ್ಯೂ ಅಂತ ಕನ್ಸಿಡರ್ ಮಾಡಬೇಕಾಗಿದೆ. ಇದಕ್ಕೆ ನಾವು ಅಫಿಷಿಯಲಿ ಯಾವ ರೀತಿಯಾದ ಕ್ರಮಗಳು ಕೈಗೊಳ್ಳಬೇಕೋ ಎಲ್ಲ ರೀತಿಯಾದ ಕ್ರಮಗಳು ಕೈಗೊಳ್ತೀನಿ. ನನ್ನ ಹತ್ರ ಇರೋ ಮಾಹಿತಿನೂ ನಾನು ತನಿಖೆಗಾಗಿ ಶೇರ್ ಕೂಡ ಮಾಡ್ತೀನಿ. ಅಲ್ಲ, ಇಲಾಖೆ ಮೇಲಾಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಇಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು? ಇಲ್ಲಿ ಆಸ್ ಪರ್ ಜೈಲ್ದು ಏನೇನು ಬೆಳವಣಿಗೆಗಳಿದೆ ಅದೆಲ್ಲ ಇಲ್ಲ ಮೇಲಾಧಿಕಾರಿಗಳಿಗೆ ನಾವು ಪ್ರತಿನಿತ್ಯ ತರ್ತಾ ಇರ್ತೀವಿ. ಈ ಒಂದು ಬ್ಲ್ಯಾಕ್ ಮೇಲ್ ವಿಷಯದ್ದು ಕೂಡ ನಾನು ಗಮನಕ್ಕೆ ತಂದಿದ್ದೀನಿ. ಏನು ಕಂಪ್ಲೇಂಟ್ ಮಾಡಿದ್ದೀನಿ ಅದನ್ನು ಕೂಡ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ನಾನು ತಂದಿದ್ದೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ DIG ಸರ್ ಕೂಡ ಬರ್ತಿದ್ದಾರೆ. ಅವ್ರಿಗೂ ಸಹ ಇರುವಂಥ ಮಾಹಿತಿನ ನಾನು ಕೊಡ್ತೀನಿ. ಕೇವಲ ಜೈಲ್ ಹತ್ರ ಅಷ್ಟೇ ಅಲ್ಲ ಮೇಡಮ್, ನಿಮ್ಗೆ ಗೆಸ್ಟ್ ಹೌಸ್ ಆಗಿರ್ಬೋದು, ಮನೆ ಆಗಿರ್ಬೋದು, ಇಲ್ಲೆಲ್ಲ ಕಾರನ್ನು ಹೇಗೆ ಅಂತ ಅಲ್ಲಿನೂ ಕೂಡ CCTV ಮಾನಿಟರಲ್ಲೇ ಪಾರ್ಕ್ ಮಾಡುವಂಥದ್ದು. ಮನೆ ಹತ್ರ CCTV ಅಂತ ಹೇಳಿದ್ರೆ ಅಲ್ಲಿ ನಾವು ಹೋಮ್ ಗಾರ್ಡ್ಸ್ನ ಸ್ವಲ್ಪ ಇನ್ನೂ ಹೆಚ್ಚಿಗೆ ಭದ್ರತೆ ತಗೊಂಡಿದ್ದೀವಿ. ನಮ್ಮಲ್ಲಿ ಲಭ್ಯ ಇರುವಂಥವ್ರನ್ನ ನಮ್ಮ ಸಿಬ್ಬಂದಿಯವ್ರನ್ನೂ ಕೂಡ ಇದ್ದಾರೆ ಅಲ್ಲಿ. ಸೊ ಆದಷ್ಟು ನನ್ನ ಹಂತದಲ್ಲಿ ಎಷ್ಟು ನಾವು ಅಲರ್ಟ್ ಆಗಿರಬೇಕೋ ಆಗ ಇರಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಇವಿಷ್ಟು ಏನಂತಾರೆ ಕಲಬುರಗಿ ಸೆಂಟ್ರಲ್ ಜೈಲ್ ಮುಖ್ಯ ಅಧೀಕ್ಷಕರಾದಂಥ ಅನಿತಾ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.